ಏ ಅಕ್ಕಿ ಹಬ್ಬ ಯಾಕೆ ಬರ್ತದ ನಂಗೆ ಏನಾಯ್ತು? ನಿನ್ನಂತ ಹೆಣ್ಣ ಈ ಮನ್ಯಾಗ ಇರ್ಲಿಕ್ ಸಾಧ್ಯನೇ ಇಲ್ಲ. ನಡಿ ಹೊರಗ. ನಾನು ಹತ್ತಿನ ಮೇಲೆ ಕಾಲ್ ಇಡಕ್ ಲಾಯಕ್ಕಿಲ್ಲ. ನಡಿ. ನನ್ನ ಮಗಳು ಎಂತ ಕೇಳ ನನಗ್ ಗೊತ್ತದ. ನಿನಗ್ ತಂದು ಒಪ್ಪಿಸ್ತೀನಿ, ಅವಾಗ ನಿನಗ್ ಗೊತ್ತಾಗ್ತವ. ನೋಡವ್ವ ನನ್ನ ತಾಯಿ, ಈ ಮನೆಗೆ ನಾ ಸೊಸೆಯಾಗಿ ಬಂದಿಲ್ಲ, ಮಗಳಾಗಿ ಬಂದೀನಿ. ಯಾಕಂದ್ರೆ ನನ್ನ ಮೈದನ ನನ್ನ ಗಂಡ ಅಟ್ಟೆ ಪ್ರೀತಿ ಮಾಡ್ತಾರೆ. ಸೊಸೆ ಥರ ಯಾವತ್ತೂ ನೋಡ್ಕೊಂಡಿಲ್ಲ, ಮಗಳ ಥರನೇ ನೋಡ್ಕೊಂಡಾರ. ಆದರೆ ನನಗಿರೋದು ಒಂದೇ ಕೊರತೆ. 5 ವರ್ಷ ಆಯಿತು ಲಗ್ನ ಆಗಿ, ಮಕ್ಕಳಿಲ್ಲಾರ ಚಿಂತೆ ಒಂದೇ ಅದು. ಅದೊಂದು ನೆರವೇರಿಸ್ಬಿಡವ್ವ ನನ್ನ ತಾಯಿ. ಆಯ್ತವ್ವ ನನ್ನ ತಾಯಿ, ನೀವು ಹೊರಗೆ ಕೊಟ್ಟಿ ಅನ್ನೋದು ನನಗೆ ಗೊತ್ತಾಯ್ತು. ನನಗಿಷ್ಟೇ ಸಾಕವ. ಅವ್ರೊಂದು ಬರ್ತಾರ, ಒಂದು ಜರ ಅಡುಗೆ ಮಾಡ್ಬೇಕು ಜಲ್ದಿ. ಹೋದ ಕೆಲಸ ಏನೈತ್ರಿ? ಹೋದ ಕೆಲಸ ಅಲ್ಲಕ್ಕೇನದ, ಎಲ್ಲ ಸುದ್ದಿ ಆಗ್ಯದ. ಅಲ್ರಿ, ಬಸವರಾಜಂದು ಏನೇನು ಮಾಡಿದ್ರಿ? ಅವ್ನು ಓದ್ ಮುಗಿಲಿ, ಅವನಿಗೊಂದು ಏನಾರ ದಾರಿಗೆ ಹಚ್ಚೋನು. ಹ್ಞೂ ಆಯ್ತ್ರಿ, ಊಟ ಮಾಡಕತ್ರಿ ಬರ್ರಿ. ಆಯ್ತಾಯ್ತು. ನನ್ನ ತಂಗಿ ಅದು ರೀ, ಗೆಳತಿ ಮನೆಗೆ ಹೋಗ್ಯಾಳ್ರಿ. ತಂಗಿ ಬರ್ಲಿ, ಬಸವರಾಜನ ಬರ್ಲಿ, ಒಟ್ಟು ಮಂದಿ ಕೂಡ ಊಟ ಮಾಡೋನು. ಆಯ್ತ್ರಿ. ಹಾಂ ರೀ, ಪಂಚಮಿ ಹಬ್ಬಕ್ಕಿಟ್ಟು ಹೋಗಿದ್ದಿ, ಮತ್ತ ಕಾಲಾರ ಹಾಕಿ ಹಬ್ಬ ಇತ್ತು, ಮುಗಿಸ್ಕೊಂಬರ್ಬೇಕಿಲ್ಲ. ಅಲ್ರಿ, ರಾಖಿ ಕಟ್ಲಕ್ಕ ನನಗೇನು ಅಣ್ಣ ತಮ್ಮ ಏನಿಲ್ಲ ರೀ. ನಾ 3 ವರ್ಷದ ಕೂಸಿದ್ದಾಗೆ ನಮ್ಮ ಅವ್ವ ತೀರ್ಕೊಂಡಾಳ. ನನಗೆ ಯಾರು ಅದ ರೀ? ಅಲ್ರಿ, ಅಣ್ಣನೂ ನೀವೇ, ತಮ್ಮನೂ ನೀವೇ, ಗಂಡನೂ ನೀವೇ. ನನಗೆ ತವ್ರ ಮನೆಯೂ ಇದೆ, ಗಂಡು ಮನೆಯೂ ಇದೆ. ನನಗೆಲ್ಲನೂ ಇದೇ ಆಗ್ಯದ್ರಿ. ನಾ ಎಲ್ಲಿದ್ರೂ ನನ್ನ ಖುಷಿ ಒಳಗೆ ಇದ್ದೇನೆ. ನನ್ನ ತವ್ರ ಮನ್ಯಾಗ ಇರತನ ನನ್ನ ತಂದೆ ಹೆಂಗೆ ಜಾಕಿ ಮಾಡ್ಯಾನ್ರಿ, ಈ ಲಗ್ನ ಮಾಡಿ ಕೊಟ್ಟ ಬಳಿಕ ನೀವು ನನಗೆ ಹಾಗೆ ಜಾಕಿ ಮಾಡಿರಿ. ನನಗೆ ಅಣ್ಣ ತಮ್ಮ ಇಲ್ಲ ಅನ್ನೋದು ಕೊರತೆ ಇಲ್ರಿ, ಬಿಡ್ರಿ. ಆಯ್ತಾಯ್ತು. ನೀರು ಕೊಡ್ರಿ ಒಂಚರಿಗೆ. ಅಣ್ಣ, ಹೋಗಿದ್ದಿ? ಅಲ್ಲಿ ಪೈಪ್ ಹೊಡಿತಲ್ಲ ಹೊಲ್ದಾಗ, ಮೆಕ್ಕೆಜೋಳ ಹೊಲ್ದಾಗ, ಪೈಪ್ ಜೋಡಿಸಿ ಬಂದಣ್ಣ. ನೀ ಯಾಕೆ ಮಾಡಕ್ ಹೋಗಿದಪ್ಪ? ಮತ್ತೆ ಆ ಒಳ್ಳೆ ಬಕ್ಕೊಂಡು ಬಂದಿದ್ರಲ್ಲ. ಇಲ್ಲಣ್ಣ, ಅವ್ರು ಇವತ್ತು ಭಾಳ ಮನುಷ್ಯ ಬರ್ಲ ತಿಳಿದಣ್ಣ. ಅವ್ನು ಬರೋವರೆಗೆ ವೇಟ್ ಮಾಡಬಾರ್ದಂತೆ ನಾನೇ ಜೋಡಿಸಿದೆ ಅಣ್ಣ. ನೀ ಸಾಲಿ ಕಲ್ತಾವ ಅಂತಲ್ಲ, ಹಂಗೆ ಮಾಡ್ತೀವಿ, ಯಾಕೆ ಮಾಡಕ್ ಹೋಗ್ತಪ್ಪ? ಅಣ್ಣ, ನಮ್ಮ ಹೊಲ್ದಾನ ಕೆಲಸ ನಾವು ಮಾಡ್ಲಾರೆ ಮತ್ತಾರ ಮಾಡ್ತಾರೆ. ಕೈ ಕೆಸರಾದ್ರೆ ಬಾಯಿ ಮೊಸರಣ್ಣ. ಈ ಪ್ರಿಯಾಂಕಾಗ ಬುದ್ಧಿ ಅದಿಲ್ಲ. ಬಾ ಹೇಳ್ತಾಳ, ಬಂದ ಮೇಲೆ ಹೊಟ್ಟೆ ಬರಂಗಿಲ್ಲ. ಈಗ 1 ತಾಸು ಆಯ್ತು ಫೋನ್ ಹಚ್ಚಿ ಬರ್ತೀನಿ ಅಲ್ಲತ್ತಾಳ, ಹೊಟ್ಟೆ ಬರಾಕ್ತಾ ಇರಲಿಲ್ಲ. ಹೆಂಗೆ ಏನಕ್ಕಿ? ಈಗ ಬಂದಿ?
ಬಂದ್ ಒಂದ್ ತಾಸ ಆಯ್ತು ನಾ ಒಂದ್ ಸ್ವಲ್ಪ ಇನ್ನೊಂದು ವಿಚಾರ ಮಾಡ್ತೇನಿ. ಅಲ್ಲ ರಮೇಶ, ನಂದೊಂದು ಸ್ವಲ್ಪ ವಿಚಾರ ಮಾಡು. ಮನೇನ ಮಂದಿದ್ ಕಣ್ ತಪ್ಪಿಸಿ ಬರ್ಬೇಕೇನಿಲ್ಲ. ಆಯ್ತಾಯ್ತು ಬಾ ತೇಸಿನ ಫೋನ್ ಹಚ್ಚಿದಿಲ್ಲ ಎದಕ್ಕ? ಅಲ್ಲ ರಮೇಶ, ನಿನಗೆ ನೋಡಂಗಾಗಿತ್ತು, ಅದಕ್ಕೆ ನೀನು ಕರ್ಸೀನಿ. ಅಂದಂಗ ನಮ್ಮ ಮದುವೆ ವಿಷಯ ಮಾತಾಡಿದ ಮನ್ಯಾಗ. ಅದು ಹೋಲ್ಬಿಡು ಪ್ರಿಯಾಂಕಾ, ನಾ ಮಾತಾಡೀನಿ. ಅಂದಂಗ ನಿಮ್ಮ ಮನೆಯೊಳಗೆ ನೀವು ಒಪ್ಸಿದೇನ? ಆದ್ರೆ ರಮೇಶ, ನಿನ್ ಪ್ರೀತಿ ಮಾಡೋದನ್ನ ಮನ್ಯಾಗ ಹೇಳತ್ತ ನನಗೆ ಧೈರ್ಯ ಇಲ್ಲ. ಆದ್ರೂ ನಾವು ಪ್ರೀತಿ ಮಾಡೋದ ವಿಷಯ ನಮ್ಮ ಅತ್ತಿಗೆ ಗೊತ್ತಾಗ್ಯದ ಮನ್ಯಾಗ. ನಿಮ್ಮ ಮನೆಗೆ ಅಷ್ಟೇ ಅಲ್ಲ ಪ್ರಿಯಾಂಕಾ, ನಿಮ್ಮ ಅಣ್ಣತಮ್ಮರಿಗೆ ಗೊತ್ತಾದ್ರೂ ನಾನು ನಿನ್ನ ಬಿಡಂಗಿಲ್ಲ. ಯಾಕಂದ್ರೆ ನಾನು ನಿನ್ನ ಪ್ರೀತಿ ಮಾಡೀನಿ. ನಿನ್ನ ಮದುವೆ ಆಗೇ ಆಗ್ತೀನಿ ನಾನು. ಆಯ್ತು ರಮೇಶ, ನಮ್ಮ ಅಣ್ಣದಾರ ಅದಕ್ಕೆ ಐತಾರ ನಾವು ಹೋಗ್ತೀವಿ. ಹೌದಾ? ಪ್ರಿಯಾಂಕಾ ಎಲ್ಲಿ ಹೋಗಿದ್ದೇವ? ಅಣ್ಣ, ಅದು ಗೆಳತಿ ಮನೆಗೆ ಹೋಗಿದಣ್ಣ. ಪ್ರಿಯಾಂಕಾ ಆಯ್ತು ಹೋಗು, ವೈನಿಕಾಯಿ ಕೆಲಸ ಮಾಡೋಗು. ಹಾ ಆಯ್ತಣ್ಣ. ಪ್ರಿಯಾಂಕಾ ಮತ್ತೆ ಹೋಗಿದ್ದೇವ? ನಿನ್ಗೆ ಸರಿ ಹೇಳತ್ತಿ ಹೋಗ್ಬೇಡವ ಹಾಗೆಲ್ಲ. ನಿಮ್ಮ ಅಣ್ಣದೇವ್ರ ಮರದೇನಾಲಿಕ್ಕಿಲ್ಲ. ನಿಮ್ಮ ಅಣ್ಣ ಊರಾಗ 4 ಮಂದಿಗೆ ಬೇಕಾದವ, ತಲೆ ಎತ್ತಿ ತಿರ್ಗಾಡವ. ಯಾಕಂದ್ರೆ ನಮ್ಮ ಊರಾಗ ಒಂದು ಹೆಸರದಿ ಮಂತನಕ ವಜನ್ದಾರ್ ಮಂತನ್ ಅಂತೇಳಿ ಒಂದು ಹೆಸರೇ ಕೊಟ್ಟಾರ. ಅಂಥ ಹೆಸರು ಹಾಳು ಮಾಡಕ್ಕೆ ಹೋಗ್ಬೇಡವ. ಯಾವತ್ತೂ ನಿಮ್ಮ ಅಣ್ಣರು ತಲೆ ತೆಗ್ಸು ಕೆಲಸ ಮಾಡಕ್ಕೆ ಹೋಗ್ಬೇಡವ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಏಯ್, ನಿನ್ ಕೆಲಸ ಎಟ್ಟದ ಅಟ್ಟೆ ಮಾಡು, ನನಗೆ ಬುದ್ಧಿ ಹೇಳಕ್ ಬರಬೇಡಿ. ಯಾಕಂದ್ರ ಈ ಮನ್ಯಾಗ ನಾ ಮುದ್ದಿನ ತಂಗಿದ್ದೀನಿ. ಅಲ್ವಾ, ನಾನು ಹೊರಗಿನಕ್ಕಿದ್ದೀನಿ. ನಾ ನಿಮ್ಮ ಅಣ್ಣನ ಹೇಳ್ತಿದ್ದೀನಿ. ನಾ ಹೇಳಾರ ಏನು ಹೊರಗಿನವ್ರು ಬಂದು ಹೇಳ್ತಾರೆ ನೀನು? ಹಿಂಗ್ಯಾಕೆ ಮಾತಾಡ್ತೇವ ನೀನು? ಏನು ಹೇಳಕ್ ಬರಬೇಡ, ಕೇಳಕ್ ಹೋಗ್ಬೇಡಿ. ನಿನ್ ಕೆಲಸ ಎಟ್ಟದ ಅಟ್ಟೆ ಮಾಡು. ನನ್ನವ್ವ ತಾಯಿ, ನಮ್ಮ ಮನೆ ಮರದಿ ನೀನೇ ಉಳಿಸ್ಬೇಕು ನೋಡು ತಾಯಿ. ಎಷ್ಟು ಹೇಳಿದ್ರು ಸಣ್ಣ ಜೀವ ಅದದು ಕೇಳಲಾಗೈತಿ. ನೋಡು ತಾಯಿ, ಹ್ಯಾಂಗೆ ಉಳಿಸ್ತಿ ಎಲ್ಲ ನಿನ್ನ ಕೈಯಾಗೆ ಐತಿ. ಪ್ರಿಯಾಂಕಾ, ಇವತ್ತ ರಕ್ಷಾಬಂಧನ ಐತಿ. ನಿಮ್ಮ ಅಣ್ಣರಿಗೆ ಹಾಕಿ ಕತ್ತವ ಹೋಗಿ ಇದು ಒಯ್ದು ಅಲ್ಲಿಡು, ಆಚೆ ಕಡೆದು ಆರತಿ ತಂದ್ಕೊ. ಅಣ್ಣ, ವರ್ಷ ನನಗೆ ಡ್ರೆಸ್ ತಗೋತೀರಿ, ಈ ಸಲ ಬಂಗಾರ ಬೇಕು ನೋಡ್ ನನಗೆ. ಬಂಗಾರದಂತ ತಂಗಿ ಬಂಗಾರ ಬೇಡ್ತಾಳ ನನಗೆ ಗೊತ್ತಿತ್ತು. ಅದಕ್ಕೆ ನಾ ಬಂಗಾರದು ಬಳಿನೇ ಮಾಡ್ಸಂತಂದಿನಿ. ನೀ ಏನ್ ತಂದಿತ್ತವ? ಅಣ್ಣ, ನಾನು ತಂಗಿಗೆ 2 ಉಂಗುರ ಮಾಡ್ಸ್ಕೊಂಡ್ ಬಂದಿನಿ ಅಣ್ಣ. ಈಗ ತೋರವ ತಂಗಿ ಬಂಗಾರ.
ನಮ್ಮ ಮಾನುಗಳು ಎಷ್ಟು ಜೀವ ಅದಾರ ನನ್ನ ಮ್ಯಾಗ. ಬಂಗಾರ ತಂದಾರ ಈ ಸಲ ನನಗೆ. ಕೆಲಸ ಊರ್ ಕಡೆ ಹೋಗ್ಬರ್ತಾವ. ಆಯ್ತು ಹೋಗೋಣ ಹೋಗೋಣ. ವೈನಿ ಯಾಕ್ರಿ ಮಾರಿ ಸಣ್ಣ ಮಾಡಿರಿ? ಅಣ್ಣ ತಮ್ಮೆಲ್ಲತ್ತೆ ಬೇಜಾರು ಮಾಡ್ಕೊಂಡ್ರಿ ಏನ್ರಿ? ನಾನು ನಿಮ್ಮ ತಮ್ಮ ಇದ್ದಂಗ್ರಿ, ನಾನು ರಾಖಿ ಕಟ್ರಿ. ಹಂಗೇನಿಲ್ಲ ಬಸವರಾಜ, ಪ್ರಿಯಾಂಕ ಕಟ್ಟಿದ್ರೇನು ನಾ ಕಟ್ಟಿದ್ರು ಎಲ್ಲ ಒಂದೇ. ಆದರೂ ನೀ ನನ್ನ ಕೈಲಿ ರಾಖಿ ಕಟ್ಟಿಸ್ಕೊತೀನಿ ಅಂದಿಲ್ಲ, ನಂಗೆ ಭಾಳ ಖುಷಿ ಆಯ್ತು. ಇದೇ ಸರಿಯಾದ ಸಮಯ ಅದ. ನಮ್ಮ ಅಣ್ಣಗೆ ಹೇಳಿ ಮನಿ ಬಿಟ್ಟು ಕಳಿಸ್ತೀನಿ. ಆಕಿ ನನ್ನ ಪ್ರೀತಿ ಉಳಿಸ್ಕೋಬೇಕಾದ್ರೆ ಈಕಿನ ಮ್ಯಾಗ ನಿಮಗೆ ತೋರಿಸ್ಬೇಕು. ಏನ್ ಮಾಡ್ತಿ ಸರಿ? ರಾಖಿ ಕಟ್ಟದಾಗ ನಾಟಕ ಮಾಡತ್ತೀರಿ. ಇಲ್ಲಿ ಏನ್ ನಡ್ದ ಏನಿಲ್ಲ ನನಗೆ ಗೊತ್ತದ. ಅಣ್ಣ ಬರ್ಲಿ ಹೇಳ್ತೀನಿ. ಪ್ರಿಯಾಂಕ ಏನಂತ ಮಾತಾಡ್ಲಕತ್ತೀವ? ಅವ ನನ್ನ ತಮ್ಮನ ಸರಿ ಅಂತ ತಿಳಿದ್ ರಾಖಿ ಕಟ್ಟೀನಿ, ಅದ್ರ ಬೇರೆ ಏನೂ ಇಲ್ಲ ನನ್ನ ತಾಯಿ. ನಿಮ್ಮ ಸಳಿ ಕಣ್ಣೀರೇ ಅಂತ ನಾಟಕ ಮಾಡ್ಲಿಕ್ಕೆ ಹೋಗ್ಬೇಡ ನಾನು ಮುಂದೆ. ನೀ ತಂಗಿ ಏನಂತ ಮಾತಾಡಕತ್ತಿ? ವೈನಿಗೆ ತಾಯಿಕ್ಕಿಂತ ಹೆಚ್ಚದರ ಅವರು ಅಂತ ತಾಯಿ ಮ್ಯಾಗ ಇಂಥ ಪದ ಹೊರ್ಸ್ತಿ? ಬಸವಣ್ಣ ನಾಟಕ ಮಾಡಬೇಡ, ಎಲ್ಲ ಗೊತ್ತದ ನನಗ. ನಡೀನಿ. ಬರ್ಲಿ ಅಣ್ಣ. ಅಕ್ಕಿ ಹಬ್ಬರೇ ಯಾಕೆ ಬರ್ತದೆ ನಂಗೆ? ತಮ್ಮನ ಸರಿ ಇದ್ದ ಮೈದನಿಗ ರಾಖಿ ಕಟ್ಟಿದ್ರ ಈಗ ಇಂಥವೆಲ್ಲ ಮಾತಾಡ. ರಾಖಿ ಕಟ್ಟದೆ ಇಲ್ಲ ಬಿಡು. ರೇಣುಕ, ಏ ರೇಣುಕ, ಅಲ್ಲೇನು ಓದಿರ್ತೇಣ್ಣ? ಯಾಕವ ಏನಾಯ್ತು? ನೀವು ಹಾದ್ಬೇಕ ಬಸವಣ್ಣ ಕೂಡ ಚಕ್ಕಂದ ಆಡಿತು. ತಂಗಿ ಏನಾದ್ ಮಾತಾಡ್ಲಾಗ್ತೇವ? ಯಾಕಣ್ಣ ನಿನಗೆ ತಂಗಿ ಮ್ಯಾಗ ವಿಶ್ವಾಸ ಇಲ್ಲೇನು? ಕರಿ ಆಕಿಗೆ. ರೇಣುಕ, ಏ ರೇಣುಕ. ಯಾಕ್ರಿ? ಯಾಕ್ರಿ? ನಿನ್ನಂತ ಹೆಣ್ಣ ಈ ಮನ್ಯಾಗ ಇರ್ಲಿಕ್ ಸಾಧ್ಯನೇ ಇಲ್ಲ. ನಡಿ ಹೊರಗ. ನಡಿ ತಂಗಿ ಒಳನಿ. ಯಾವ ತಪ್ಪು ಮಾಡ್ಲಾರೆ ನನ್ನ ಗಂಡ ಅವ್ರ ತಂಗಿ ಮಾತು ಕೇಳಿ ಮನೆ ಬಿಟ್ಟು ಹೊರಗೆ ಹಾಕದ. ಇಂಥ ನನ್ನ ಹಣೆ ಬರ. ಈ ಊರಿಗೆ ಬಂದೀನಿ. ಹೋಗಿ ಮಗಳು ಮಾರಿ ನೋಡಿ ಓ ನಮಸ್ಕಾರ. ಏನ್ ಈ ಕಡೆ ಹಿಂಗ? ಹಾ ನಮಸ್ಕಾರ. ಇಲ್ಲೇ ಕೆಲಸಕ್ಕೆ ಬಂದಿದ್ನಿ. ಮಗಳು ಒಬ್ಬಾಕಿ ಇಲ್ಲೇ ಕೊಟ್ಟಿಲ್ಲ. ಗಟ್ಟಿಯಾಗಿ ಮಾತಾಡಿಸಿ ಹೋಗ್ಬೇಕಂತೇಳಿ ಬಂದೀನಿ. ಅಂದಂಗ ನೀ ಯಾರು? ನಿನ್ಗೆ ಎಲ್ಲಿ ನೋಡಿಲ್ಲ. ನಾರೇ
ಇಲ್ಲಿ ನಿಮ್ಮ ಮಗಳಿಗೆ ಕೊಟ್ಟಿರಲ್ಲ ಅವ್ರ ಹೊಲದ ಬಾಜುಕ್ ಇದೀನ್ರಿ. ಹಾ ಹಾ ಬೇಷ್ ಆಯ್ತಪ್ಪ ಅಲ್ತಾನು ಜೋಡಾದ ಬಾ ಒಬ್ಬನೇ ಹೊಂಟಿದ್ನಿ. ಬರ್ರಿ ಹೋಗೋಣ ಬರ್ರಿ. ರೇಣುಕಾ ರೇಣುಕಾ ಯಾರು ಅಣ್ಣ ಅಣ್ಣ ನಿಮ್ಮ ಮಾವ ಬಂದ ನೋಡೋಣ. ನಮಸ್ಕಾರ ರೀ ಮಾವಾರ, ಬರ್ರಿ ಕುಂದ್ರಿ. ಹಿಂಗ ಬಂದಿರಲ್ಲ? ಏನಿಲ್ರಿ ಹೇಳಿದ್ರು ಇದೇ ಬಂದಿದ್ನಿ. ಸುಮ್ ಮಗಳ ಬಾಯಿ ನೋಡಿ ಹೋಗ್ಬೇಕಂತ ಹೇಳಿ ಬಂದಿನಿ. ಮತ್ತೇನು ಆರಾಮದಾಳಲ್ರಿ ಮಗಳು? ನಿಂದ್ರಲ್ಲಿ ನಿನ್ನ ಮಗಳು ಅಂತಾಕಿ ನಡತಿಗಟ್ಟಾಕಿ ನಾನು ಮನ್ಯಾಗ? ಧರ್ಮರಾಜ ಏನತ್ ಮಾತಾಡ್ಲತ್ತಿದೆಪ್ಪ ನೀ? ನನ್ನ ಮಗಳು ನಡತಿಗೆಟ್ಟಕ್ಯ? ಇಲ್ಲ, ನಿನ್ನ ಮಗಳು ಸತ್ಯ ಸಾವಿತ್ರಿ. ಧರ್ಮರಾಜ ಏನತ್ ಮಾತಾಡ್ಲತ್ತಿದಿ? ನನ್ನ ಮಗಳು ಬಂಗಾರ ಇದ್ದಂಗ ಅಂತಕ್ಕಿಗಿ. ನಿನ್ನ ಮಗಳು ಎಂತ ಕೆಲಸ ಮಾಡ್ಯಾಳ ಗೊತ್ತದೇನು? ಗನಂದಾರಿ ಕೆಲಸ ಮಾಡ್ಯಾಳ. ಏ ಧರ್ಮರಾಜ, ಹಸಿ ಜಾಗದಾಗ ನಾರಿ ಓಡಾಡ್ತದ ಹೇಳಿ ಏನ್ರಿ ಮಾತಾಡಕ್ ಹೋಗ್ಬೇಡ. ನನ್ನ ಮಗಳು ಹ್ಯಾಂಗ ನನಗ್ ಗೊತ್ತದ. ನಿನ್ನ ಮಗಳು ಎಲ್ಲಿರ್ಬೇಕಲ್ಲಿ ಅದಾಳ. ನಾನು ಹಸ್ತರ ಮೇಲೆ ಕಾಲ್ ತೆಗಿ ಮೊದಲ. ಧರ್ಮರಾಜ ಈ ಮಾತು ಮಾತಾಡಿದೆಲ್ಲ ನೀ ಪಶ್ಚಾತ್ತಾಪ ಪಟ್ಟೇ ಪಡ್ತಿ. ನನ್ನ ಮಗಳು ಎಲ್ಲಾಳ ಅಲ್ಲಿ ಹೋಗಿ ತೂಕೊಂಡು ಕರ್ಕೊಂಡು ಹೋಗ್ತೀನಿ. ನನ್ನ ಮಗಳು ಎಂತ ಕೇಳ ನನಗ್ ಗೊತ್ತದ. ನಿನಗ್ ತಂದು ಒಪ್ಪಿಸ್ತೀನಿ, ಅವಾಗ ನಿನಗ್ ಗೊತ್ತಾಗ್ತದ. ಬರ್ತೀನಿ ರಮೇಶ, ಬಾರೋ. ಏಯ್, ಅವನು ಕೂಡ ಬಂದಿದೆಯಲ್ಲ, ನಿಂದೇನ್ ಕೆಲಸ ಇಲ್ಲಿ ನಿಂತಿ? ನಡಿ ಮೊದಲ. ನಂದೇನ್ ಅಂತದೇನ್ ಕೆಲಸ ಇಲ್ಲ ಹೇಳ್ರಿ. ಸುಮ್ ಬಂದಿದ್ದಾರೆ, ಬರ್ತೀನ್ರಿ. ನನ್ನ ಹಣೆ ಬರ್ದಾಗ ರಾಖಿ ಕಟ್ಟೋದೇ ಬರ್ದಿಲ್ಲ. ಆದ್ರ ಮೈದಿನ ತರ ಇರ ಅವನೇ ತಮ್ಮ ಅಂತೇಳಿ ರಾಖಿ ಕಟ್ಲಕತ್ರ ನನ್ನ ಅದನ್ನ ಇಲ್ಲಿದಪ್ಪ ಒರೆಸಿದಳು. ಇಂಥ ನಿಮಿತ್ತ ಒರೆಸಿ ಮನೆ ಬಿಟ್ಟು ಹೊರಗೆ ಹಾಕೋದಳು. ನಂದೆಂತ ಹಣೆ ಬರ ಇರಬಾರ್ದು, ನಾ ಬದುಕಬಾರ್ದು, ಏನ್ರ ಮಾಡ್ಕೊಂಡು ಸತ್ತು ಬಿಡ್ಬೇಕು. ಇಂಥ ನಿಮಿತ್ತ ಹೊತ್ಕೊಂಡು ಈ ಭೂಮಿ ಮೇಲೆ ಬದುಕೋದೇರಿ ಹಂಗ ಬೇಡ. ಯಾಕವ ತಂಗಿ ನಮ್ಮಲ್ದಾಗ ಬಂದು ಅಳ್ಕೊತ ಕುಂತಿ? ಇಲ್ಲ ಹಂಗೇನಿಲ್ಲ, ಬಂದಿದ್ದಾನೆ. ಅಲ್ಲವಾ ನಾನು ನೋಡ್ಕೊಂತ ಇದ್ದೀನಿ. ಈ ತರ ನಿನ್ ಕಣ್ಣಾಗ ನೀರು ಬಂದಿದ್ ನಾ ಯಾವತ್ತೂ ನೋಡೇ ಇಲ್ಲ. ಇವತ್ತ ಇಷ್ಟ ಕಣ್ಣೀರ್ ಹಾಕಕತ್ತೇವ? ಏನಿಲ್ಲ ಹೇಳಣ್ಣ, ನನ್ನ ಹಣೆ ಬರ್ದಾಗ ರಾಖಿ ಕಟ್ಟದೇ ಇಲ್ಲಣ್ಣ. ಎಂತ ಹುಚ್ಚದೇವ ನೀ, ರಾಖಿ ಕಟ್ಟೋದಿಲ್ಲ? ಇವತ್ತ ರಕ್ಷಾ ಬಂಧನ ಐತಿ. ಯಾಕ ನಾನು ನಿನಗ ಅಣ್ಣ ಅಲ್ಲೇನ? ನನಗ್ ಕಟ್ಟ ರಾಖಿ. ರಾಖಿ ಕಟ್ಟಿಯಲ್ಲ, ಈಗ ಕಣ್ಣೀರ್ ಹಾಕಾಗತ್ತಿ? ನಾನೇನು ಒಳ ಹುಡ್ದವ ಇಲ್ಲ ಅಂದ್ರೂ ನೀನು ನನ್ನ ತಂಗಿದ್ದಂಗ. ಯಾಕಂದ್ರೆ ನಾನು ನನ್ನ ತಂದೆ ತಾಯಿಗೆ ಒಬ್ಬನ ಮಗ. ನನ್ಗೆ ಒಡ ಹುಟ್ಟಿದ ಅಕ್ಕ ತಂಗಿರು ಯಾರು ಇಲ್ಲ. ನೀನು ನನ್ನ ತಂಗಿಯವ. ಆಯ್ತಲ್ಲಣ್ಣ, ಕಡೆಗೂ ದೇವ್ರ ನಿನ್ನಂತ ಅಣ್ಣನರ ಕಳಿಸ್ಕೊಟ್ನಲ್ಲ ಅಣ್ಣ.